ಹಲೋ ಗೈಸ್, ಹಲೋ ಹೊಸ ವೆಲ್ಕಮ್. ಇವತ್ತಂದರೆ ಒಂದು ಯೂನಿ ಗಾಡಿ ತೋರಿಸ್ತಾನೆ. CB 300R ಮಾಡಲ್ ಗಾಡಿ ಇದು. ಈ ಗಾಡಿ ನೀವು ಡೈರೆಕ್ಟ್ ಅವ್ರು ಯಾರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದು ಸಬ್ಸ್ಕ್ರೈಬ್ ಮಾಡಿದ್ದಾರಲ್ಲ. ಈಗ ಈ ಗಾಡಿ ನೀವು ಕಂಪ್ಯೂಟರಾಗಿ ಕೇಳಿದ್ರೆ ಇದಕ್ಕೆ ನನ್ನ ಪ್ರಕಾರ ಎಮ್ ಆರ್ ತಂದಿದೆ. MT-03 ಬಂದಿದೆ ಹೊಸದು. 390cc ಗಾಡಿ, 360 ಗಾಡಿ ಪೊಲೀಸ್ ಒಂದಿದೆ. MT-03 ಎಮ್ ಆರ್ ನೇಕೆಡ್ ವರ್ಷನ್ ಬೈಕ್ ರೀಸನ್ ಅನ್ಸುತ್ತಲ್ಲ ಈ ವರ್ಷ. ಆ ಗಾಡಿ ಕಂಪ್ಯೂಟರಾಗಿ ಗೊತ್ತೀನಿ. ಗಾಡಿ ಕಂಪ್ಯೂಟರಾಗಿ ಕೇಳ್ತಾ ನೀವು ನೇಕೆಡ್ ವರ್ಷನ್. ಇದು ನೇಕೆಡ್ ಸ್ಪೋರ್ಟ್ಸ್ ಇರೋ ಬೈಕ್ ಇದು. ಅದೇ ಸ್ಪೋರ್ಟ್ಸಿಂಗ್ ಬೈಕ್ ಅದು ನೇಕೆಡ್. ನೋಡಿ ಹೆಂಗಿದೆ ಅಜಾಯ್ ನೋಡಿ. ಇದ್ರಲ್ಲಿ ಏನೇನು ಬರುತ್ತೆ ಫೀಚರ್ ಆಲ್ಮೋಸ್ಟ್ ಎಮ್ ಆರ್ ಆಲ್ಮೋಸ್ಟ್ ಇದ್ರಲ್ಲಿ ವೆರಿಫೈಡ್ ಆಗಿದೆ ಫೀಚರ್ಸ್. MT-03 ಕಂಪೇರ್ ಮಾಡಿದ್ರೆ ಇದು ಅದೇ ಕಂಪ್ಯೂಟರ್ ಇದೆ. ಅದಕ್ಕೆ ಮಾರ್ಕೆಟಲ್ಲಿ ಯಮಹ ಒಂದು ಕಂಪ್ಯೂಟರ್ ಇದೆ ಇದಕ್ಕೆ. ಬೇರೆ ಯಾರಿದೆ ಗೊತ್ತಿಲ್ಲ, ಬೇರೆ ಕಂಪ್ನೀಸಲ್ಲಿ ಯಾರು ಇಲ್ಲ. ಸದ್ಯಕ್ಕೆ ಯಾರು ಇಲ್ಲ ಅನ್ಕೋತೀನಿ. ನೀವು ಕವರ್ಸಕ್ಕಿಯಲ್ಲಿ ಈ ಥರ ಬೇಕಿಲ್ಲ. ನೆಕೆಡ್ ಬೇಕಿಲ್ಲ ಕಂಪ್ಯೂಟರ್ ಈ ಸೆಗ್ಮೆಂಟಿಗೆ ಯಾರು ಇಲ್ಲ. ಇದು ಒಂದೇ ಕಂಪ್ಯೂಟರ್ ಆಗುತ್ತೆ ಈ ಸೆಗ್ಮೆಂಟಿಗೆ ಇರೋಕ್ಕೆ. ಈ ತಕ್ಕ ಕಂಪ್ಯೂಟರ್ ಇದೆ. ಇಲ್ಲಿ ಏನೇನು ಬರುತ್ತೆ ಫೀಚರ್ಸ್ ಕೇಳಿದ್ರೆ ನೋಡಿ. ಸ್ಪೋರ್ಟಿ ಎಕ್ಸಾಸ್ಟ್, ಸ್ಟಾಕ್ ಎಕ್ಸಾಸ್ಟ್ ಬರುತ್ತೆ. ಸ್ಪೋರ್ಟಿ ಎಕ್ಸಾಸ್ಟ್ ಬರುತ್ತೆ, ಸ್ಮೂತ್ ಎಕ್ಸಾಸ್ಟ್ ಬರುತ್ತೆ. ಇದು ಡ್ಯೂಯಲ್ ಡಿಸ್ಪ್ಲೇ ಬರುತ್ತೆ, ಬರುತ್ತೆ. ಇದೊಟ್ಟೆ CB 10R ಮಾಡಲ್ ಇದೆ. ಈ ಚೇಂಜಸಲ್ಲಿ 2 ವರ್ಷ ಬರುತ್ತೆ. ನಿಮ್ಮ ಒಟ್ಟೆ CB 10R ಮಾಡಲ್ ಇದು. ಮಾಡಲ್ಲು ನೋಡಿ. ಒಂದು 12 ಲೀಟರ್ಸ್ ಒಂದು ಫ್ಯೂಲ್ ಟ್ಯಾಂಕ್ ಬರುತ್ತೆ. ಪೆಟ್ರೋಲ್ ಟ್ಯಾಂಕ್ ಬರುತ್ತೆ ಗಾಡಿ ನೋಡಿ. ಪೆಟ್ರೋಲ್ ಟ್ಯಾಂಕ್ ಬರುತ್ತೆ. ಒಂದು ಬ್ರ್ಯಾಂಡಿಂಗ್ ಕೊಡ್ತಾರೆ ನಿಮಗೆ. ಇಟ್ಲಾಂಗ್ ಫ್ಯೂಲ್ ಟ್ಯಾಂಕ್ ಬರುತ್ತೆ. ಒಂದು ಮೆಟಲ್ ಟ್ಯಾಂಕ್, ಒಂದು ಸೈಡಲ್ಲಿ ಪ್ಲಾಸ್ಟಿಕ್ ಬರುತ್ತೆ. ವೈಡ್ ಹ್ಯಾಂಡಲ್ ಬಾರ್ ಕೊಡ್ತಾರೆ. ಎಮ್ ಥರನೇ ವೈಡ್ ಹ್ಯಾಂಡಲ್ ಇದಕ್ಕೂ ಇದೆ. ಅಲ್ಲಿ ಬಾರು ಪುಟಾಣಿ ಅದು ಡಿಸ್ಪ್ಲೇ ಕೊಡ್ತಾರೆ ಗಾಡಿಗೆ. ಆ್ಯಂಡ್ ಇದು ಹೆಡ್ಲೈಟ್ ಫೀಚರ್ಸ್ ಪ್ರಿಯೋನ್ ಟಚ್ ಕೊಟ್ಟಿದ್ದಾರೆ. ಹೆಡ್ಲೈಟ್ ಕೊಟ್ಟಿದ್ದಾರೆ ಈ ಗಾಡಿಗೆ. ನೀವು ಕಂಪೇರ್ ಮಾಡಿದ್ರೆ ಈ ಗಾಡಿ ಕಂಪೇರ್ ಮಾಡಿದ್ರೆ ನೀವು. ಆ್ಯಂಡ್ ಹಿಂದೆ ನೋಡಿದ್ರೆ R15 ಥರ ಇದೆ ಇದು. ಮರ್ಯಾದೆ ಕೊಟ್ಟಿದ್ದಾರೆ, ಹಿಂದೆ ಕೊಟ್ಟಿದ್ದಾರೆ. ಪುಟಾಣಿ ಅದ ಇಂಡಿಗ್ರೇಸ್ ಕೊಟ್ಟಿದ್ದಾರೆ. ಈಗ ಎಲ್ಲ ಇವೆಲ್ಲ ಕಂಪ್ನೀಸ್ ಯಾಕೆ ಹಿಂದಕ್ಕೆ ಪುಟಾಣಿ ಇಂಡಿಗ್ರೇಸ್ ಆಗಿ ದೊಡ್ಡ ಕೊಡಲ್ಲ ಅಂತ ಕೊಡಲ್ಲ ಅಂತ ಯಾಕೆ ಗೊತ್ತಿಲ್ಲ. ಇಂಡಿಕೇಟರ್ಸ್ ಪುಟಾಣಿ ಎಲ್ಲ CC ಬೈಕ್ ಹಿಂಗೆ ಕೊಡ್ತಾರೆ ನೋಡಿ. ನೀವು ನೋಡಿ ನಿಮಗೆ ಲೋ ಎಂಡ್ ಬೈಕ್ಸಿಗೆ ದೊಡ್ಡ ಇಂಡಿಕಾ ಕೊಡ್ತಾರಂತೆ. ಅಬೌಟ್ 20cc ಸೆಗ್ಮೆಂಟ್ ಅಪ್ಪರ್ ಸೆಗ್ಮೆಂಟ್ ಎಲ್ಲ ಬೈಕ್ಸೂ ಪುಟಾಣಿ ಇಂಡಿಕೇಟರ್ ಕೊಡ್ತಾರೆ ಈ ಸೆಗ್ಮೆಂಟ್. ಎಲ್ಲಕ್ಕೂ ನೋಡಿ ಅಡ್ವೆಂಚರ್ ನೋಡಿ, ಸ್ಪೋರ್ಟ್ಸ್ ಸೂಪರ್ ಸ್ಪೋರ್ಟ್ ಬೇಕು ನೋಡಿ. ಎಲ್ಲ ಬೈಕ್ಸಲ್ಲಿ ಎಲ್ಲ ಕೂಡ ಏನಿದೆ ಕೊಡ್ತಾರೆ. ಯಾಕೆ ಅಂತ ಆ ಕ್ವಶನ್ ಕೇಳಿದ್ದೆ, ಫಿಸಿಕಲ್ ಕೇಳಿದ್ದೆ. ಅದಕ್ಕೂ ಆನ್ಸರ್ ಸಿಗಲಿಲ್ಲ. ನಾನು ಏನಕ್ಕೆ ಕೊಡ್ಯಾರ ಆ ಥರ ಕೊಡ್ಯಾರ ಅಂತ. ಯಾರು ಮಾಡಿಫೈ ಮಾಡ್ತಾನೆ ಅದ್ಬಿಟ್ಟು ಮಾಡಿಫೈ ಮಾಡ್ತಾನೆ ಮತ್ತೆ ಹಾಕ್ಕೊಡ್ತಾರೆ. ಯುವಕ ಆಗಿದ್ರೆ ಹಿಂಗೆ ಬಿರಲ್ಲ ಸ್ಟಾಕ್ ಇರೋಣ. ಇದು ಸ್ವಲ್ಪ ನೀವು ನನ್ನ ಅನ್ಬೇಕಾದ್ರೆ ನಾನೇ ಬೈಕ್ ಓನ್ ಮಾಡ್ತಾ ಇದ್ದೆ, ನಾನೇ ರಿಮೂವ್ ಮಾಡ್ತಾ ಇದ್ದೇನೆ. ಅದೇನು ರಿಮೂವ್ ಮಾಡ್ಬಿಟ್ಟು ಮಾಡಿಫೈ ಮಾಡ್ತಾ ಇದ್ದೆ. ಅದನ್ನು ಮಾಡಿಫೈ ಕಂಪ್ಲೀಟ್ ಹಾಕ್ಕೊತಾ ಇದ್ದೇನೆ ನಾನು ಗಾಡಿಗೆ. ಬಿಕಾಸ್ ನನಗೆ ಚೆನ್ನಾಗಿ ಕಾಣಿಸಲ್ಲ. ಆ್ಯಂಡ್ ಹಿಂದೆ ಆ್ಯಂಡ್ ಸ್ಪೋರ್ಟಿ ಎಕ್ಸಾಸ್ಟ್ ಯಾರ್ಯಾರು ಸೌಂಡ್ ಬೇಕಾದ್ರೆ ಚಟ್ಬಿಟ್ಟು ಅಪ್ರೂಫಲಿಕ್ಕೆ ಎಕ್ಸಾಸ್ಟ್ ಹಾಕ್ಕೊಡ್ತಾರೆ ಸೌಂಡ್ ಬರೋಕ್ಕೆ ಅಂತ ಈ ಗಾಡಿಗೆ. ಗೊತ್ತಿಲ್ಲ ಎಷ್ಟು ಯಾರು ಮಾಡಿಸಿಲ್ಲ ಬಂದಿಲ್ಲ ಅನ್ಕೋತೀನಿ. ಇದಕ್ಕೆ ಯಾರು ಮಾಡಿಸಿಲ್ಲ ಈ ಗಾಡಿಗೆ. ಅಪ್ಪಲ್ಲಿ ಎಕ್ಸಾಸ್ಟ್ ಯಾರು ಮಾಡಿಸಿಲ್ಲ ಅನ್ಕೋತೀನಿ. ನೋಡಿಲ್ಲ ಯೂಟ್ಯೂಬಲ್ಲಿ ಬೆಂಗಳೂರಲ್ಲಿ. ಹಾಂ, ಯಾರು ಮಾಡಿಸಿಲ್ಲ ಗೊತ್ತಿಲ್ಲ ಇದನ್ನು. ಮತ್ತು ಸೂಪರ್ ನೆಕೆಡ್ ಬೈಕ್ ಇದು. ಯಮಹ MT-03 ಕಂಪೇರಿಚರ್ ಆಗುತ್ತೆ ಗಾಡಿ. ಡೈರೆಕ್ಟ್ ಕಂಪ್ಯೂಟರ್ ತಕ್ಕ ಕಂಪ್ಯೂಟರ್ ಈ ಗಾಡಿ ನೀವು ಕೇಳಿದ್ರೆ. ಅದಕ್ಕೆ CB 300R ಅಂತ ಇದೆ. ಇದ್ರಲ್ಲಿ ಇನ್ನೊಂದು ಮಾಡಲ್ ಬರುತ್ತೆ CB 300 ಇನ್ನೊಂದು ಬರೋದಲ್ಲ. ಆ ನೆನಪಿಲ್ಲ, ಮೊದಲು ನೆನಪಿಲ್ಲ ನನಗೆ. ಆ್ಯಂಡ್ ಸೈಡ್ ಲಿಂಕ್ ಕೊಡ್ತೇನೆ. ಎಂಜಿನ್ ಇದಕ್ಕೆ ಆಯಿಲ್ ಕೂಲ್ಡ್ 10cc ಎಂಜಿನ್ ಬರುತ್ತೆ ಗಾಡಿಗೆ. ಒಳ್ಳೆ ಪವರ್ಫುಲ್ ನೀವು ಕೇಳಿದ್ರೆ ಗೊತ್ತಿಲ್ಲ. ಪವರ್ಫುಲ್ ಗಾಡಿ ಪವರ್ಫುಲ್ ನನಗೆ ಗೊತ್ತಿಲ್ಲ. ಪವರ್ಫುಲ್ ನನಗೆ ಆ ಮೊಮೆಂಟ್ಸ್ MT ಯೋಚಿಸಿ ಪವರ್ ಡಿಫ್ರೆನ್ಸ್ ಇರುತ್ತೆ. ಪವರ್ಫುಲ್ ಕೇಳಿದೆ, BHP ಕೇಳಿದೆ. BHP ಸರಿಯಾಗಿ ಗೊತ್ತಿಲ್ಲ ಗಾಡಿದು. ಇದರ ಪವರ್ಫುಲ್ ಕೇಳಿದ್ರೆ ಆಲ್ಮೋಸ್ಟ್ ಸರಿಯಾಗಿ ಗೊತ್ತಿಲ್ಲ. ಪವರ್ಫುಲ್ ಇದೆ. ಟಾಗ್ ಬರುತ್ತೆ ಆಲ್ಮೋಸ್ಟ್ 40 ಏನೋ 41 ಟಾಕ್ ಬರುತ್ತೆ ಅನ್ಕೊಂಡೆ. ನಾನು ಸ್ಟೇಷನ್ ಟಾಗ್ ಅಂತಿದ್ದೀನಿ, ಕರೆಕ್ಟಾಗಿ ಗೊತ್ತಿಲ್ಲ ಎಷ್ಟು ರೇಟ್ ಎಂಜಿನ್ ಪವರ್ ಬರುತ್ತೆ ಗಾಡಿಗೆ. ನಿಮಗೆ ಎಂಜಿನ್ ಆಲ್ಕಲ್ ಎಂಜಿನ್ ಬರುತ್ತೆ, ಡಂಪರ್ ಎಂಜಿನ್ ಬರುತ್ತೆ. ಹೋಂಡಾ ಇದ್ರಲ್ಲಿ ಗೊತ್ತು ಲಾಂಗ್ ಲಾಸ್ಟಿಂಗ್ ಎಂಜಿನ್. ಹೋಂಡಾ ಜಪನೀಸ್ ಎಂಜಿನ್ ಇದು. ನಮಗೆ ಒಂದು ವರ್ಷ ಮಾಡ್ತಾರೆ ಈ ಗಾಡಿಯನ್ನು ಅನ್ಕೋತೀನಿ. ಜಪನೀಸ್ ಲಾಂಗ್ ಲಾಸ್ಟಿಂಗ್ ಎಂಜಿನ್ ಬರುತ್ತೆ. ಇಂಡಿಯನ್ ಸೈಡ್ ನಿಮಗೆ ಎಂಜಿನ್ ಗಾರ್ಡ್ ಕೊಟ್ಟಿದ್ದಾರೆ ಗಾಡಿಗೆ. ಎಂಜಿನ್ ಗಾರ್ಡ್ ಬರುತ್ತೆ. ಆ್ಯಂಡ್ ಇದು ಟ್ರಾನ್ಸ್ಫರ್ ಅರೌಂಡ್ 120 ಸಿಂಗಲ್ ಪರ್ಸನ್. ಇದಕ್ಕೂ ನಿಮ್ಗೆ MT ಇಟ್ಟಿದ್ದಾನೆ. ಡ್ಯೂಯಲ್ ಫಿಕ್ಸರ್ ಕೊಟ್ಟಿದ್ದಾರೆ. 12 cc ಗಾಡಿಯಲ್ಲಿ ಅನ್ಕೋತೀನಿ. ಆ್ಯಂಡ್ ಫ್ರಂಟ್ ಅಲ್ಲಿ ಪುರಾಣಿ MI ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಪ್ರೀಮಿಯಂ ಎಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಗಾಡಿ. ಇದು ನೋಡಿ ಹಿಂಗೆ ಬರುತ್ತೆ ನೋಡಿ. ಎಲ್ಲ ಫೀಚರ್ಸ್ ಸ್ವಲ್ಪ ಕೊಟ್ಟಿದ್ದಾರೆ ಗಾಡಿಗೆ. ಇರೋದು ಮಿರರ್ ಸ್ವಲ್ಪ ಇದು ಯೂನಿಕ್ ಇದೆ. ಗಾಡಿಗೆ ಮಿರರ್ ಕೊಟ್ಟಿದ್ದಾರೆ. ಸ್ವಲ್ಪ ವೈಟ್ ಕೊಡ್ಬೇಕು ಮಿರರ್ ಅನ್ಕೋತೀನಿ ಈ ಸೆಗ್ಮೆಂಟ್ ಗಾಡಿಗೆ ಅನ್ಕೋತೀವಿ. ಪವರ್ಫುಲ್ ನೇಕೆಡ್ ವರ್ಷನ್ ಬೈಕ್ ಇರೋ ಮಿರರ್ ಸ್ವಲ್ಪ ಕಡಿಮೆ ಐತಿ. ಮಿರರ್ ಪುಟಾಣಿ ಐತಿ ಮಿರರ್ಸ್ ಅಂತ ನಾನು ಅನ್ಕೋತೀನಿ ಗಾಡಿ ಕೊಟ್ಟಿರೋದು ಈ ಸೆಗ್ಮೆಂಟಿಗೆ. ಆ್ಯಂಡ್ ನೋಡಿ ರೆಡ್ ಕಲರ್ ಚೆನ್ನಾಗಿ ಸೂಟ್ ಆಗ್ತಾ ಇದೆ. ಎಷ್ಟು ಕಲರ್ ಬರುತ್ತೆ ಗೊತ್ತಿಲ್ಲ ನನಗೆ.
ಮತ್ತು ಇದರಲ್ಲಿ ರೆಡ್ ನೋಡಿ, ರೆಡ್ ಮತ್ತು ಟೈರ್ ಇದು ಫುಲ್ 24 ಆಗುತ್ತೆ ಗಾಡಿ. ಇದರಲ್ಲಿ ಇದು ಬಂದ BS6 ಫೇಸ್ ಮಾಡಲ್ಲ, ಅದಕ್ಕೆ ಟ್ಯಾಂಕ್ ನೋಡಿ, ಅದಕ್ಕೆ ಟ್ಯಾಂಕ್ ಬಲ್ಚ್ ಆಗಿ ಎಷ್ಟು ಆಗ್ತದೆ ಟ್ಯಾಂಕು ಫ್ರಂಟ್ ಮುಂದೆ ಮತ್ತು ಹಿಂದೆ ನೀವೇನಾದ್ರು ಟೈರ್ಸ್ ಬಗ್ಗೆ ನೀವು ಕೇಳಿದ್ರೆ ಟೈರು ಒಂದು 10 ಅಂತ ಟೈರ್ ಆಗ ಕೊಟ್ಟಿದ್ದಾರೆ. ಫುಲ್ ಟೈರ್ ಫುಲ್ಲಿ ಇಲ್ಲ ಗಾಡಿಗೆ. ಇದು ಮನೆಗೆ ಬಂದರೆ ಹೆಂಗೆ ಅಚ್ಚತ್ತ ಗಾಡಿ ಕೊಟ್ಟು ಮನೆಗೆ ಬಂದು ಪುಟಾನೆ ಟೈರ್ ಮುಂದೆ ಕೊಟ್ಟಿದ್ದಾರೆ. ಇನ್ನೂ ದೊಡ್ಡದಾಗಿ ಒಂದು ಟೈರ್ ಅಷ್ಟೇ. R15 V3 ಥರ ಮರ್ಯಾದೆ ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿದ್ದಾರೆ. ಮಳೆ ಬಂದಿದೆ ಹೆಂಗೆ ಹಚ್ಚತ್ತ ನೀವು ಥರ ಗೊತ್ತಿಲ್ಲ. ಇದು ಹೆಂಗೆ ವರ್ಕ್ ಆಗ್ತೈತೆ ಸೆಗ್ಮೆಂಟ್ ಇದು. ಹಿಂದೆ ಪುಟಾಣಿ ಡಿಸ್ಪ್ಲೇ ಕೊಟ್ಟಿದ್ದಾರೆ ಗಾಡಿಗೆ, ಸ್ಪೀಡಿಂಗ್ ಕೊಟ್ಟಿದ್ದಾರೆ ಗಾಡಿಗೆ. ಹಿಂದೆ ನಿಮ್ಗೆ ಯಾರಾದ್ರು ಇದಾರೋ ಟೈರ್ ಗೊತ್ತಿಲ್ಲ, ಯಾವ ಬ್ರಾಂಬ ಬೇಕ್ಸ್ ಎಲ್ಲ ಹಂಗೆ ಗಾಡಿ ಕೊಟ್ಟಿರೋದು. ನಿಮಗೆ ಟೈರ್ 100/60 150/60 ಆರ್ 17 ಟೈರ್ ಬರುತ್ತೆ. ರೇರ್ ಇದೆ, 2 ಡೇಸ್ ಬರುತ್ತೆ. ಯಾವ ಬ್ರ್ಯಾಂಡ್ ಗೊತ್ತಿಲ್ಲ ಟೈರ್ ಬರೋದು ಗಾಡಿಗೆ ಬರುತ್ತೆ. ಆ್ಯಂಡ್ ವೀಲ್ಸ್ ಅಲ್ಲಿ ಸಕ ಅಲ್ಲ ಮ್ಯಾಗ್ವಿಲ್ಸ್ ಸ್ಪೋರ್ಟಿಯಾಗಿ ಕೊಟ್ಟಿದ್ದಾರೆ, ಸೂಪರ್ ಬೇಗ ಕೊಡ್ತಾರೆ. ನನಗೆ ಮ್ಯಾಗ್ವಿಲ್ ಕೊಟ್ಟಿದ್ದಾರೆ ಈ ಗಾಡಿಗೆ ಪ್ರೀಮಿಯಂ ಟೆಸ್ಟ್ ಕೊಟ್ಟಿದ್ದಾರೆ. ಎಲ್ಲ ಸಿಸ್ಟಮ್ ಇದು ಮಾಡಿ ಪ್ರೀಮಿಯಂ ಟೆಸ್ಟ್ ಕೊಟ್ಟಿದ್ದಾರೆ ಈ ಗಾಡಿಗೆ. ನಿಮ್ಗೆ ಕೇಳಿದೆ ಆ್ಯಂಡ್ ಫ್ರಂಟ್ ನೋಡಿ, ಫ್ರಂಟ್ ನಿಮಗೆ 280 ನಮ್ಮ ಡಿಸ್ಪ್ಲೇ ಬರುತ್ತೆ. ಫ್ರಂಟ್ ಬರುತ್ತೆ ಗಾಡಿಗೆ. ABS ಅನ್ಕೊಡಿ ನೋಡಿ, ಸೇಮ್ ಬರೀಕ್ ನೋಡಿ, ಸೂಪರ್ ಬರೀಕ್ ಕೊಟ್ಟಿದ್ದಾರೆ ಈ ಗಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ABS ಬರುತ್ತೆ ಗೊತ್ತಿಲ್ಲ, ABS ಬರುತ್ತೆ ಗಾಡಿಗೆ ಅನ್ಕೋತೀನಿ ಮುಂದೆ. ಆ್ಯಂಡ್ ಫ್ರಂಟ್ ಒಂದು ಗ್ಯಾಸ್ ಅಪ್ಸೈಡ್ ಡೌನ್ ಸಸ್ಪೆನ್ಷನ್ ಇದೆ ಗಾಡಿಗೆ ಅನ್ಕೋತೀನಿ. ನಾನು ನೋಡಿರ್ತೀರ ಡಾಮ್ಲರ್ ಫೋನ್ ಥರ ಇದಕ್ಕೆ ಬರುತ್ತೆ ಅನ್ಕೋತೀನಿ. ಆ್ಯಂಡ್ ಹೆಡ್ಲೈಟ್ಸ್ ನೋಡಿ, ಹೆಡ್ಲೈಟ್ಸ್ ಬರೋದು ಇದಕ್ಕೆ ಡ್ಯೂಯಲ್ LED ಹೆಡ್ಲೈಟ್ಸ್ ಬರುತ್ತೆ. ಹೈ ಆ್ಯಂಡ್ ಲೋವಿಂಗ್ ಬರುತ್ತೆ, ಸ್ವಿಚ್ ಬರುತ್ತೆ. ಚೆನ್ನಾಗಿದೆ ನೋಡಿ ಹೆಡ್ಲೈಟ್ಸ್. ಬರ್ಬೋದು ಚೆನ್ನಾಗಿ ಕೊಟ್ಟಿದ್ದಾರೆ ಈ ಗಾಡಿಗೆ. ಪುರಾಣಿ ಫ್ರಂಟ್ ಹೆಡ್ಲೈಟ್ ಕೊಟ್ಟಿದ್ದಾರೆ. ಎಂಬುದಾಗಿ MI ಡಿಸ್ಪ್ಲೇ ಕೊಟ್ಟಿದ್ದಾರೆ. ವೈಡ್ ಹ್ಯಾಂಡ್ ಓವರ್ ಕೊಟ್ಟಿದ್ದಾರೆ ಗಾಡಿಗೆ. ಮಿರರ್ಸ್ ಅದು ಇಷ್ಟಲ್ಲ ಗಾಡಿಗೆ. ಆ್ಯಂಡ್ ಹಿಂಗೆ ಬರುತ್ತೆ. ಇದಕ್ಕೂ ರೇಡಿಯೇಟರ್ ಟ್ಯಾಂಕ್ ಬಂದು ಕೊಟ್ಟಿದ್ದಾರೆ, ಕೂಲ್ ಅಂತ ಬರುತ್ತೆ ಇದಕ್ಕೂ ಗಾಡಿಗೆ. ಆ್ಯಂಡ್ ಚಾಸಸ್ ಅನ್ಪ್ಲಗ್ ಅಲ್ಯೂಮಿನಿಯಂ ಚಾಸಸ್ ಕೊಟ್ಟಿದ್ದಾರೆ ಅನ್ಕೊತೀನಿ ಗಾಡಿಗೆ. ಇದು ಸಾರಿಗೆ ನಾನು ಚೆನ್ನಾಗಿದೆ, ಸಾರಿಗೆ ಚೆನ್ನಾಗಿ ಇಷ್ಟ ಆಗ್ತದೆ. ಸಾರಿಗೆ ನೋಡಿ ಹೆಂಗಿದೆ ಯಾರು ಸಾರಿಗೆ ಫುಲ್ಲು ಡಿಫ್ರೆಂಟ್ ಆಗ್ತದೆ. ಎಷ್ಟು ದೊಡ್ಡದಾಗಿದೆ ಸಾರಿಗೆ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಚೆನ್ನಾಗಿ ಕಾಣಿಸ್ತದೆ ಸಾರಿಗೆ ಗಾಡಿಗೆ. ಸಾರಿಗೆ ಚೆನ್ನಾಗಿ ಕಾಣಿಸ್ತದೆ ಗಾಡಿಗೆ, ಮರ್ಯಾದೆ ಗಾಡಿಗೆ. ಸರಿ ಕಡೆ ಗಾಡಿಗೆ ಏನೋ ಒಂದು ಚೆನ್ನಾಗಿ ಕಾಣಿಸಲ್ಲ ಸಾರಿಗೆ ಇದಕ್ಕೆ. ಸಾಫ್ಟ್ ಕಾಂಪೌಂಡ್ ಟೈರ್ಸ್ ಕೊಟ್ಟಿದ್ದಾರೆ ಅನ್ಕೊತೀನಿ ಗಾಡಿಗೆ. ನೀವು ಕೇಳಿದ್ರೆ ಇದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಎಲ್ಲ ಗೊತ್ತಿಲ್ಲ ನನಗೆ ಯಾರಿದು. ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಎಷ್ಟಿದೆ, ಎಂಜಿನ್ ಪವರು, BHP ಎಷ್ಟು ಟಾರ್ಕ್ ಪ್ರೂಫ್ ಆಗ್ತದೆ, NM ಏನು ಗೊತ್ತಿಲ್ಲ ಗಾಡಿ ಬಗ್ಗೆ ನನಗೆ. ಇದು ಆಲ್ಮೋಸ್ಟ್ MP ತೋರಿಸಿದೆ, ಆಲ್ಮೋಸ್ಟ್ ಹಿಂದೆ ಮುಂದೆ ಆಗುತ್ತೆ ಅಂತಿದೆ. ಟಾರ್ಕ್ BHP ಎಲ್ಲ ನೀವು ಕರೆಕ್ಟಾಗಿ ಇದನ್ನು ಟಾರ್ಕ್ BHP ಕರೆಕ್ಟಾಗಿ ಮೆನ್ಷನ್ ಮಾಡ್ತೀನಿ. ಎಷ್ಟಿದೆ ಟಾರ್ಕ್ BHP ಗಾಡಿ ಕೇಳಿದೆ. ಇವಾಗ ಇದು ಪ್ರೈಸ್ ಕೇಳಿದ್ರೆ ಹೊರ ಗೊತ್ತಿಲ್ಲ, ಪ್ರೈಸ್ ಇರೋದು ಗೊತ್ತಿಲ್ಲ. ನಾನು ಹೋಗಿಲ್ಲ ಈಗ 1 ವರ್ಷ ರಿವ್ಯೂ ಮಾಡೋಕ್ಕೆ ಗಾಡಿನ, ಅದಕ್ಕೆ ಅದು ಪ್ರೈಸು ಸರಿಯಾಗಿ ಗೊತ್ತಿಲ್ಲ. ಎಕ್ಸ್ಟ್ರಾ ಪ್ರೈಸ್ ಆಲ್ಮೋಸ್ಟ್ ಏನೋ ಒಂದು ಬಿಲೋ 4 lakhs ಬರುತ್ತೆ ಗಾಡಿ ಕಾಸ್ಟ್ ಅನ್ಕೊಳ್ಳ. ನಾವು 3.5 3.5 ಬರುತ್ತೆ ಗಾಡಿ. 3 ಲಕ್ಷ ಅಥವಾ ಅದು ನಾಲ್ಕು ಕಲರ್ 3 ಲಕ್ಷ ಒಳಗೆ ಮಿಡಲ್ ಬರುತ್ತೆ ಇದಕ್ಕೆ ಪ್ರೈಸ್. ಇದರಲ್ಲಿ ಇನ್ನೊಂದು ಮಾಡೆಲ್ ಇದೆ, ಚೈನೀಸ್ ಹೊಂಡಲ್ಲಿ ಇನ್ನೊಂದು ಮಾಡೆಲ್ ಇದೆ ಕೇಳಿದೆ ನೀವು. ಆ್ಯಂಡ್ ಹಿಂದೆ ನೀವು ಸೀಟ್ ಕೊಂಡ್ರೆ ನೀವು ಸೀಟ್ ಗ್ರ್ಯಾಬಲ್ಸ್ ನೋಡಿ, ಗ್ರ್ಯಾಬಲ್ಸ್ ಇದು ಫಂಕ್ಷನ್ ಗ್ರ್ಯಾಬಲ್ಸ್ ಥರ ಕಾಣಿಸ್ತಲ್ಲ. ಇದು ಯಾಕೋ ಚೆನ್ನಾಗಿ ತಗೊಂಡಿದ್ದಾರೆ, ಹೊಣೆ ಚೆನ್ನಾಗಿಲ್ಲ. ಹಿಂದೆ ಟೇಲರ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಯಾರಾದ್ರು ಮುದುಕಿ ಯಾರು ಕೂತ್ಕೊಂಡು ಓಲ್ಡ್ ಪಿಲ್ಲರ್ ಯಾರು ಕೂತ್ಕೊಂಡಿದ್ದಾರೆ, ಯಾರು ಪಿಲ್ಲಲ್ಲಿ ಕೂತ್ಕೊಂಡಿದ್ದಾರೆ ತಾಳಿ ಕೂರಿಂದ ಅವ್ರಿಗೆ ಇಟ್ಕೊಳ್ಳೋಕ್ಕೆ ಏನೂ ಗ್ರ್ಯಾಬಲ್ ಇಲ್ಲ ಗಾಡಿ ನೋಡಿ. ಎಲ್ಲಿ ಕೊಟ್ಟು ಈ ಗ್ರ್ಯಾಬಲ್ ಥರನೇ ಕಾಣಿಸ್ತಲ್ಲ ಗಾಡಿ. ಇದು ಚೆನ್ನಾಗಿ ಮಾಡಿಲ್ಲ. ಹಿಂದೆ ಇದು ಗ್ರ್ಯಾಬಲ್ ಚೆನ್ನಾಗಿ ಮಾಡಿಲ್ಲ. ಹೊಂದೋದು ಏನೋ ಮಾಡಿಫೈ ಮಾಡ್ಬೇಕಾಗ್ತಿದೆ, ನಾವು ಓನೋದಿಲ್ಲ. ಈಗ ಗಾಡಿಗೆ ಫಿಟ್ ಮಾಡ್ಬೇಕಂತ ಯಾಕೆ ಇದು ಗ್ರ್ಯಾಬಲ್ ಫಿಟ್ ಮಾಡ್ಬೇಕಂದ್ರೆ ಗಾಡಿಗೆ ಪಿಲಿಯನ್ನಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಇದರಲ್ಲಿ ಲಾಂಗ್ ರೈಡ್ ಹೋಗೋಕ್ಕೆ ಈ ಗಾಡಿಯಲ್ಲಿ ಅಂತ ನಾನು ಅನ್ಕೋತೀನಿ. ಗಾಡಿಯಲ್ಲಿ ಓಡಿಸ್ಬೇಕು ಈ ಗಾಡಿಯಲ್ಲಿ ಅಂದರೆ, ಬಿಕಾಸ್ ಹಿಂದೆ ನಿಮಗೆ ಇದರಲ್ಲಿ ಗ್ರ್ಯಾಬಲ್ಲೇ ಇಲ್ಲ ಹಾಕೊಳ್ಳಿ. ಎಂದ ಯಂಗ್ಸ್ಟರ್ಸ್ ಯಾರು ಕುತ್ಕೊಂಡು ಯಾರು ಯುವಕರು ಕುತ್ಕೊಂಡಿಲ್ಲ, ಯಾರು ಸ್ಪೀಡ್ ಮಾಡ್ತಿದ್ದೆ ಗಾಡಿನ ಹೈವೇಲಿ ಟಾಪ್ ಸ್ಪೀಡಲ್ಲಿ ಹುಡ್ಲಕ್ಕೆ ಏನೂ ಇಲ್ಲ ಅದರಲ್ಲಿ. ಹಂಗೆ ಮಯಾನೆ ಗಾಡಿನ ಹಿಂದೆ ಗ್ರ್ಯಾಬಲ್ಸ್ ಇಲ್ಲ, ಏನು ಇಟ್ಕೊಳಕ್ಕೆ ಏನೂ ಇಲ್ಲ ಹಿಂದೆ. ಅಷ್ಟೇ ಚೆನ್ನಾಗಿ ಮಾಡಿಲ್ಲ ಹೊಂಡದ ಹಿಂದೆ ಈ ಸೆಗ್ಮೆಂಟ್ ಈ ಬೈಕಿಗೆ ಚೆನ್ನಾಗಿ ಗ್ರ್ಯಾಬಲ್ ಕೊಡಬೇಕಿತ್ತು. ಸೇಫ್ಟಿ ಏನೂ ಇಲ್ಲ ಗಾಡಿಯಲ್ಲಿ ಅನ್ಕೊಳ್ಳಿ. ಮೈಲೇಜ್ ಒಂದು 35-40 ಬರುತ್ತೆ ಸಿಟಿಯಲ್ಲಿ. ಅದೇ ಹೈವೇಲಿ ಒಂದು 50+ ಬರುತ್ತೆ ಗಾಡಿ. 45-50 ಬರುತ್ತೆ ಮೈಲೇಜು ಗಾಡಿ. ನೀವು ಗಾಡಿ ಕೇಳಿದೆ ಆಲ್ಮೋಸ್ಟ್ ಪ್ರೈಸಿಂಗು ಟಾರ್ಗ್ ಇಂಜಿನ್ ಪಿವಿಗೆ ಏನು ಗೊತ್ತಿಲ್ಲ. ನಾನು ಅದನ್ನು ಮೆನ್ಷನ್ ಮಾಡ್ತೀನಿ ನಿಮಗೆ. ಇವಾಗ ಸಿನೆಟಿಕ್ ಶಾರ್ಟ್ಸ್ ಹೋಗಲಿ ಗಾಡಿದು ಹೆಂಗೆ ಬರುತ್ತೆ ಅನ್ನೋ ಸಿನೆಟಿಕ್ ಶಾರ್ಟ್ಸ್ ಹೋಗಲಿ ಗಾಡಿ ಹೆಂಗೆ ಬರುತ್ತೆ. ಸಿನೆಟಿಕ್ ಶಾರ್ಟ್ಸ್ ಗಾಡಿ ಇದು
ಓಕೆ ಬರುತ್ತೆ ಸಂದರ್ಭ ಹಾಕಿ ಓಕೆ ಓಕೆ ಮಿಕ್ಕಿದ ಸ್ಪೆಸಿಫಿಕೇಶನ್ ನಾನು ಡೀಟೇಲ್ ಮೆನ್ಷನ್ ಮಾಡ್ತೀನಿ ನಾನು ಬ್ಲಾಗ್ ಇದರಲ್ಲಿ ವಿಡಿಯೋಲಿ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಮತ್ತೆ ಪ್ರೈಸಿಂಗ್ ಬಗ್ಗೆ ಅಷ್ಟೇ ಆನೋಸ್ ಬಗ್ಗೆ ರೂಪಾಯಿ ಬಗ್ಗೆ ಗಾಡಿ ಏನು ಬಂದಿದ್ದು Yes, face to Guardian. We will start direction sub from Medigas. Is one of the practice and another short the guys. Bye bye.